ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೋಡ್ರಿ, ಕಮಲ್ ಹಾಸನ್ ಬಗ್ಗೆ ಆ ರೀತಿಯಾಗಿ ಅವರು, ನಾನು ಹೇಳೋದು ಕಮಲ್ ಹಾಸನ್ ಮಾತನಾಡಿದ್ದು ತಪ್ಪು. ಯಾವುದೇ ವೈಜ್ಞಾನಿಕ ಆಧಾರ ಇರಲಾರ್ದೆ ಆ ರೀತಿಯಲ್ಲಿ ತಮಿಳಿನಿಂದನೇ ಕನ್ನಡ ಬಂದಿದ್ದು ಈ ರೀತಿಯೆಲ್ಲ ಮಾತನಾಡಿ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ತಪ್ಪು. ಆದರೆ ಅವ್ರಿಗೆ ಇವ್ರದ್ದೇ ದೋಸ್ತಿ ಸರ್ಕಾರ ಇದೆ. ಅಲ್ಲಿ ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳೇನಾದರೂ ಹೇಳಿದ್ದಾರೆ? ಡಿ ಕೆ ಶಿವಕುಮಾರ್ ಏನಾದ್ರು ಹೇಳಿದಾರ? ತಮಗೆ ಬೇಕಾದ್ರೆ ಈಗ ಅದನ್ನೇ ಯಾರೇ ಅಲ್ಲಿ ಅವನೊಬ್ಬನು ಬೇರೆದವನು ಹೇಳಿದ್ದಾರೆ, ಇವ್ರು ಬೇಕಾದಷ್ಟು ಗಲಾಟೆ ಮಾಡ್ತಾಯಿದ್ದಾರೆ. ಹಾಗಾಗಿ ಇದು ಇವರ ಒಂದು ಎಡಬಿಡಂಗಿತನದ ನೀತಿ. ಇದು ಕಮಲ್ ಹಾಸನ್ನ ಹೇಳಿದ್ದು ಸರಿಯಲ್ಲ. ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ತಮಿಳನು ಒಂದು ಭಾಳ ಪುರಾತನ ಭಾಷೆ, ಕನ್ನಡವೂ ಒಂದು ಪುರಾತನ ಭಾಷೆ. ಬಹುತೇಕ ನಾನು ಹೇಳೋದು ಎಲ್ಲ ಭಾರತೀಯ ಭಾಷೆಗಳು ಅತ್ಯಂತ ಪುರಾತನವಾದಂಥ ಭಾಷೆಗಳಿವು. ಯಾಕಂದ್ರೆ ನಮ್ಮಲ್ಲೇ ಕನ್ನಡ ನೀವು ತೆಗೆದುಕೊಟ್ರೆ ಕವಿರಾಜ ಮಾರ್ಗ ಕೃತಿ ತಯಾರಾಗಿದ್ದು 8ನೇ ಶತಮಾನದವರು. ಅಂದ್ರೆ ಅಷ್ಟು ಶತಮಾನಗಳ ಹಿಂದೆ ಇಷ್ಟೊಂದು ದೊಡ್ಡ ಕಾವ್ಯ ಬರಬೇಕಾಗಿತ್ತು. ಭಾಷೆ ಅದಕ್ಕಿಂತ ಮೊದಲು ಎಷ್ಟು ಮೊದಲಿಂದ ಹಳೆಯದಿರಬಾರ್ದು. ಅಲ್ಲ, ಆ ರೀತಿ ಭಾಳ ಇದೆ. ನಾನು ಹೇಳೋದು ಆ ರೀತಿ ಭಾಳ ಇದೆ. ನಾನು ಕವಿರಾಜ ಮಾರ್ಗದ ಉದಾಹರಣೆ ಯಾಕೊಟ್ಟೆ ಅಂದರೆ ಕನಿಷ್ಠ ಇದು 1300 ವರ್ಷಗಳ ಹಿಂದೆ, 1200-1300 ವರ್ಷಗಳ ಹಿಂದೆ. ನಾವು ತಮಿಳು ಬಗ್ಗೆ ಏನೋ ನಾವು ಕೆಟ್ಟದ್ದು ಮಾತಾಡೋದಿಲ್ಲ. ಯಾಕಂದರೆ ತಮಿಳು ಇಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಓಲ್ಡೆಸ್ಟ್ ಲ್ಯಾಂಗ್ವೇಜ್. ತೆಲುಗು ಈಸ್ ಮೋಸ್ಟ್ ಓಲ್ಡೆಸ್ಟ್ ಲ್ಯಾಂಗ್ವೇಜ್. ಆದರೆ ಈ ರೀತಿ ಬೆಂಕಿ ಹಚ್ಚೋದು, ಆನಂತರ ಅದನ್ನು ಕನಿಷ್ಠ ಪಕ್ಷ ಖಂಡನೆ ಮಾಡದೇ ಇರುವಂಥ ಕಾಂಗ್ರೆಸ್ಸಿನ ನೀತಿ ಏನಿದೆಯಲ್ಲ, ಇದನ್ನು ನಮ್ಮ